ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಳೆದ 2 ಡೇಸಿಂದ ಯಾವುದೇ ಲಾಗ್ ಹಾಕಿಲ್ಲ, ದಯವಿಟ್ಟು ಅದು ಕ್ಷಮೆ ಇರಲಿ. ಯಾಕಂದರೆ ನನ್ನ ಮಗನಿಗೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟು ಒಂದು 2 ಡೇಸ್ ಹಾಸ್ಪಿಟಲ್ ತಿರ್ಗೋದಾಗ್ಬಿಟ್ಟಿದೆ ನನ್ನ ಕೆಲಸ. ಹಾಗಾಗಿ ಏನೋ ಗೊತ್ತಿಲ್ಲ, ಅವನಿಗೆ ಅವತ್ತಿನ ದಿವಸ ಕರ್ಕೊಂಡೋಗ್ಬಿಟ್ಟು ಬಂದೆ. ಮತ್ತೆ ಮಾರನೇ ದಿನ ನೋಡಿದ್ರೆ ಜ್ವರ ಎಲ್ಲ ಕಂಪ್ಲೀಟಾಗಿ ಬಿಟ್ಟಿತ್ತು, ಆದರೆ ಕೆಮ್ಮು ಮಾತ್ರ ಹಾಗೇ ಇತ್ತು ಅವನಿಗೆ. ಅದೊಂದು ಟೆನ್ಷನ್ ಆಗಿತ್ತು. ಅವನಿಗೆ ಒಂದಷ್ಟು ಫ್ರೂಟ್ಸ್ ಎಲ್ಲ ಕೊಡೋಣ, ಯಾಕಂದರೆ ಬಾಯಲ್ಲಿ ಸ್ವಲ್ಪ ಈಟಿನ ಗುಳ್ಳೆ ಎಲ್ಲ ಆಗಿಬಿಟ್ಟಿದೆ. ಹಾಗಾಗಿ ಈ ಆರೆಂಜ್ ಎಲ್ಲ ಕೊಟ್ಟರೆ ಅದು ಸ್ವಲ್ಪ ಏನೇನಿದೆ ಅದು ಹಲ್ಸರ್ ಥರ ಬಾಯಲ್ಲೆಲ್ಲ ಆಗಿತ್ತಲ್ವ. ಸೊ ಈ ಥರ ಹಣ್ಣುಗಳೆಲ್ಲ ಕೊಟ್ಟರೆ ಅವ್ನಿಗೆ ಸ್ವಲ್ಪ ಎನರ್ಜಿನೂ ಸಿಗುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ ಅಂತ ತರಿಸಿದ್ರೆ ಇಕ್ಕಿದಾಗ ಅವನಿಗೆ ಕೆಮ್ಮು ಬೇರೆ ಸ್ಟಾರ್ಟ್ ಆಯಿತು. ಹಾಗಾಗಿ ಕೆಮ್ಮಿರೋ ಟೈಮಲ್ಲಿ ಫ್ರೂಟ್ಸ್ ಎಲ್ಲ ಕೊಡಬಾರ್ದು, ಡಾಕ್ಟ್ರು ಕೂಡ ಹೇಳಿದರು. ನಂತರ ನನಗೂ ಕೂಡ ಯಾಕೋ ಮನಸ್ಸು ತಡಿಲಿಲ್ಲ, ಏನಂತಲೇ ಗೊತ್ತಿಲ್ಲ. ಮೊನ್ನೆ ಎಲ್ಲ ಖುಷಿಯಿಂದ ನಾನು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹುಷಾರಾದ್ನಲ್ಲ ಅಂತ ಇದ್ದರೆ ಆಲ್ಮೋಸ್ಟ್ 1 ವೀಕ್ ಆಯ್ತಾ ಬಂತಾನೆ ಅಂತಲೇ ಹೇಳ್ಬೋದು. 1 ವೀಕಿಂದ ಅವ್ನಿಗೆ ಹೀಗೇ ಒಂದಿನ ಸುಸ್ತು, ಒಂದಿನ ಹುಷಾರಿಲ್ಲ, ಇನ್ನು ಅದೆಲ್ಲ ಬಿಡ್ತಲ್ಲ ಅಂದ್ಕೊಂಡ್ರೆ ಈ ಥರ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿತ್ತು. ಸರಿ, ಇನ್ನು ಕಾಯ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಎದ್ದು ಕೆಲಸಗಳು ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಂಡು ಮನೇಲಿ ದೀಪ ಹಚ್ಚಿ, ಮಕ್ಳಿಗೂ ಅಷ್ಟೇ ಬಿಸಿನೀರಲ್ಲ, ಯಾಕಂದರೆ ಸ್ನಾನ ಮಾಡಿಸೋ ಹೋಗಿರಲಿಲ್ಲ ಮಗನಿಗೆ. ಜ್ವರ ಬಿಟ್ಟಿತ್ತು, ಆದರೂ ರಿಸ್ಕ್ ಎಲ್ಲ ತಗೊಳ್ಳೋದು ಬೇಡ, ಏನಕ್ಕೆ ಮತ್ತೆ ಮಾಡಿಸಿದ್ರೆ ಮತ್ತೆ ಜ್ವರ ಬರೋ ಚಾನ್ಸಸ್ ಇರುತ್ತೆ ಅಂತ ನಾನೇನು ಮಾಡಿದೆ, ಅವನಿಗೆ ಕೆಮ್ಮಿ ಬೇರೆ ಪಾಪ ಸುಸ್ತಾಗ್ಬಿಟ್ಟಿತ್ತು, ಹೊಟ್ಟೆ ಎಲ್ಲ ನೋವ್ತಾಯಿತ್ತು. ಇನ್ನು ಹಸ್ಬೆಂಡ್ ಪರ್ಮಿಷನ್ ಹಾಕಿ ಬರ್ತೀನಿ ಅಂತ ಹೇಳಿದರು. ಸರಿ ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ ನಾನು. ನೋಡಿದ್ರೆ ಅವ್ರಿಗೆ ಎಷ್ಟೊತ್ತಾದರೂ ಪರ್ಮಿಷನ್ನೇ ಸಿಗಲಿಲ್ಲ. ಇನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಮಗ ಬೇರೆ ಕೆಮ್ತಾನೆ ಇದ್ದಾನಲ್ಲ ಅಂತ ನಾನು ಕತ್ಲೆ ಆದರೂ ಪರವಾಗಿಲ್ಲ ಅಂತ ಒಂದು 8:30 ಆಗಿತ್ತು. ಸರಿ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನಿನ್ನು ಆಚೆಯಿಂದ ಹೊರಟೆ. ಏನಂದರೆ ಅವನಿಗೆ ನಡೆಯೋಕ್ಕೆ ಕೂಡ ಪಾಪ ಆಗ್ತಾ ಇರಲಿಲ್ಲ. ಆಟೋ ಬುಕ್ ಮಾಡೋಣ ಅಂತ ನೋಡಿದ್ರೆ ಆಟೋನೂ ಅಷ್ಟೇ ಯಾಕೋ ಬುಕ್ಕೇ ಆಗಲಿಲ್ಲ. ಇನ್ನು ಮನೆಯಿಂದ ಬರೀ 10 ಮಿನಿಟ್ಸೇ ಅಲ್ವಾ ಅಲ್ಲಿ, ಅದಕ್ಕೋಸ್ಕರ ಸರಿ ನಡೆಸ್ಕೊಂಡೇ ಹೋಗೋಣ ಅಂತ ನಿಧಾನಕ್ಕೆ ಮಾತಾಡಿಸ್ಕೊಂಡು ನಾನೇ ಕರ್ಕೊಂಡು ಹೋಗಿದ್ದೆ ಕ್ಲಿನಿಕ್ಕಲ್ಲೇ. ಏನಂದರೆ ಫಸ್ಟ್ ತೋರಿಸಿರೋ ತವನ್ನೇ ತೋರಿಸ್ಬೇಕು, ಮತ್ತೆ ಇನ್ನೊಂದು ಕಡೆ ಹೋದರೆ ಮತ್ತೆ ಅದು ಎಲ್ಲ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ, ಅಲ್ಲೇ ಹೋಗಿ ತೋರಿಸ್ಕೊಂಡು ಬಂದೆ. ಡಾಕ್ಟ್ರಿಗೆ ಹೇಳಿದೆ ಈ ಥರ ಜ್ವರ ಎಲ್ಲ ಬಿಟ್ಟಿದೆ, ಏನಂದರೆ ಕೆಮ್ಮು ಮಾತ್ರ ಸ್ಟಾರ್ಟ್ ಆಗಿದೆ ಅಂತ. ಸರಿ ಅಂತ ಅವರು ಆಂಟಿಬಯೋಟಿಕ್ ಸಿರಪ್ ಏನೋ ಬರ್ಕೊಟ್ರು. ಬಟ್ ಅದು ಹಾಕಿದ್ದೆ ನೈಟು ಅಷ್ಟೇ, ಹೆಂಗೋ ದೇವರಿಂದ ಬೆಳಕರಿಯೋ ಹೊತ್ತಿಗೆ ಕೆಮ್ಮು ಆಲ್ಮೋಸ್ಟ್ 80 to 90% ಕ್ಲಿಯರ್ ಆಯಿತು. ಸರಿ ಅಂತ ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಬಂದೆ. ಇನ್ನು ಡಾಕ್ಟ್ರಿಗೆ ಹೇಳಿದೆ ಏನಾದರೂ ಮತ್ತೇನಾದರೂ ಟೆಸ್ಟ್ ಮಾಡಿಸ್ಬೇಕಾ ಹೇಗೆ ಅಂತ. ಇಲ್ಲ, ಏನೂ ಬೇಡ, ಎಲ್ಲ ಹುಷಾರಾಗಿದ್ದಾನೆ, ಇದೊಂದು ಕೆಮ್ಮಿದೆ ಅಲ್ವಾ, ಇದೊಂದು ಸಿರಪ್ ಹಾಕಿ ಕಂಟ್ರೋಲ್ ಬರುತ್ತೆ ಅಂದರು. ಸರಿ ಅಂತ ನಾನು ಅವತ್ತು ನೈಟೆಲ್ಲ ಮಕ್ಳನ್ನ ಕರ್ಕೊಬಂದು ಸಿರಪ್ ಎಲ್ಲ ಹಾಕ್ತೆ, ಅವನು ಕೂಡ ಕ್ಯೂರ್ ಆದ. ಇನ್ನು ಇವತ್ತು ಹೇಗಿದ್ರು ಫ್ರೈಡೇ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹಸ್ಬೆಂಡ್ಗೂ ಹೇಳಿದ್ದೆ, ನನಗೆ ಯಾಕೋ ಗೊತ್ತಿಲ್ಲ ಕಣ್ರಿ, ಮನಸ್ಸು ಸ್ವಲ್ಪ ಯಾಕೋ ಒಂಥರ ಬೇಜಾರು ಅನಿಸ್ಬಿಟ್ಟಿದೆ ನನಗೆ. ಅಟ್ಲೀಸ್ಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ, ಇಲ್ಲೇ ಮನೆ ಹತ್ರನೇ, ತುಂಬ ದೂರ ಎಲ್ಲ ಬೇಡ ಅಂತ. ಇನ್ನೊಂದು 1 ವೀಕಿಂದ ಮಗ ಬೇರೆ ಆಟ ಆಡೋ ಮಕ್ಕಳೆಲ್ಲ ಒಳಗಡೆನೇ ಇದ್ದರೆ ಅವ್ರಿಗೂ ಕೂಡ ಬೇಜಾರು ಅನಿಸ್ಬಿಡುತ್ತೆ ಒಳಗಡೆ ಇದ್ದು. ಹಾಗಾಗಿ ಅಟ್ಲೀಸ್ಟ್ ಆಚೆ ಆದರೂ ಕರ್ಕೊಂಡು ದೇವಸ್ಥಾನದ ಹತ್ರನಾದರೂ ತೋರಿಸ್ಕೊಬಂದರೆ, ದೇವ್ರ ದರ್ಶನ ಎಲ್ಲ ಮಾಡಿಸ್ಕೊಬಂದರೆ ಅವನಿಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಈವ್ನಿಂಗ್ ಹೊರಟ್ವಿ. ನಾನು ಮಾರ್ನಿಂಗೇ ಪೂಜೆ ಮಾಡಿದ್ದೆ, ಬಟ್ ಈವ್ನಿಂಗು ನಮ್ಮ ಹಸ್ಬೆಂಡ್ ಅವರು ರೆಸ್ಟ್ ಮಾಡಲಿ ಅಂದ್ಕೊಂಡು ಸಂಜೆ ಮತ್ತು ಅವ್ರು ಸ್ನಾನ ಎಲ್ಲ ಮಾಡಿಕೊಂಡ್ರು. ಇನ್ನು ಮಕ್ಕಳಿಗೆಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ ಮನೆ ಹತ್ರನೇ. ಅಲ್ಲಿ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಏನಂದರೆ ಒಂದು ಸಲ ಹುಷಾರಾಗ್ಬಿಟ್ರೆ ಓಕೆ, ಬಟ್ ಮಕ್ಕಳು ಪದೇ ಪದೇ ಹುಷಾರು ತಪ್ತಾಯಿದ್ರೆ ನಮ್ಗೆ ಅದು ಏನಾಗ್ಬಿಡುತ್ತೆ ಅಂದರೆ ಮೈಂಡೇ ಸ್ವಲ್ಪ ಸ್ಟ್ರಕ್ ಆಗಿಬಿಡುತ್ತೆ. ಏನಿದು ಹುಷಾರಾಗಿದ್ರು ಮತ್ತಿನ್ನೊಂದು ಆ ಥರ ಅನಿಸ್ಬಿಡುತ್ತೆ. ನಂಗೆ ಅದು ಬೇರೆ ಟೆನ್ಷನ್ ಆಗಿಬಿಟ್ಟಿತ್ತು, ಮತ್ತೆ ಏನಾದರೂ ಜ್ವರ ಬಂದುಬಿಡುತ್ತಾ ಏನು ಅಂತ. ಆದರೆ ಡಾಕ್ಟ್ರು ಹೇಳಿದ್ರು ಈಗಿನ ಇದರಲ್ಲೆಲ್ಲ ಕಾಮನು, ಏನಂದರೆ ಮಕ್ಕಳಿಗೆ ಈ ವೆದರ್ ಚೇಂಜ್ ಆಗುತ್ತಲ್ವ, ಹಾಗಾಗಿ ಕೆಲವೊಂದಷ್ಟು ಈ ವೆದರ್ ಚೇಂಜಿಂಗಿಂದನೇ ಮಕ್ಕಳಿಗೆ ವೈರಲ್ ಇನ್ಫೆಕ್ಷನ್ ಥರ ಆಗೋದು, ಫೀವರ್ ಬರೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ತೊಂದರೆ ಏನಿಲ್ಲ, ಹುಷಾರಾಗಿ ನೋಡ್ಕೊಳ್ಳಿ, ಆಚೆ ಎಲ್ಲ ಜಾಸ್ತಿ ಬಿಡೋಕ್ಕೆಲ್ಲ ಹೋಗ್ಬಿಡಿ, ಮೆಡಿಸಿನ್ನೆಲ್ಲ ಕರೆಕ್ಟಾಗಿ ಕೊಡ್ತಾ ಬನ್ನಿ ಅಂತಲೇ ಹೇಳಿದರು. ಅದಕ್ಕೋಸ್ಕರ ಅದೆಲ್ಲ ಫಾಲೋ ಮಾಡೋಕ್ಕೆ ಅವನಿಗೆ ಜ್ವರ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಕೆಮ್ಮು ಕೂಡ ಕಡಿಮೆ ಆಯಿತು. ನಂತರ ನಾವು ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿಸೋಣ ಅಂದ್ಕೊಂಡು ಹೊರಟ್ವಿ. ಇನ್ನೊಂದೇನೆಂದರೆ ನನಗೆ ಅದೇನಾಯ್ತು ಅಂತಲೇ ಗೊತ್ತಿಲ್ಲ, 1 ವೀಕಿಂದ ಅಂದರೆ ಮಕ್ಕಳು ಹಾಗೆ ಅಲ್ವಾ, ಅಮ್ಮನ ಬಿಟ್ಟೆಲ್ಲ ಇರೋದಿಲ್ಲ, ಜೊತೆಯಲ್ಲೇ ಮಲಗಿಸ್ಕೊಬಿಡ್ತೀವಿ ನಾನು. ಅವ್ನ ಪಪ್ಪ ಆ ಥರ ನನ್ನ ಹತ್ರ ಈ ಥರ ಮಲ್ಕೊಂಡು ಅದು ಏನಾಯ್ತು ಅನ್ನೋ ಗೊತ್ತಿಲ್ಲ, ನಮಗೂ ಇದ್ಕಿದಂಗೆ ಮಾರನೇ ದಿವಸ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನನಗೆ ಹುಷಾರೇ ಇಲ್ಲ. ನೋಡೋಣ, ಇನ್ ಕೇಸ್ ಏನಾದರೂ ನನಗೆ ಈ ಸುಸ್ತು ತಲೆನೋವೇನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಈವ್ನಿಂಗು ಕ್ಲಿನಿಕ್ ಹೋದ್ರಾಯ್ತು ಅಂತ ವೆಯ್ಟ್ ಮಾಡ್ಕೊಂಡಿದ್ದೀನಿ. ಹೆಂಗೋ ಜಸ್ಟ್ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ನಾನು. ಇನ್ನು ದೇವಸ್ಥಾನದಲ್ಲಿ ಬೇರೆ ತುಂಬ ರಶ್ ಇತ್ತು, ಹಾಗಾಗಿ ನಾನು ಒಳಗಡೆ ಎಲ್ಲ ದೇವ್ರದ್ದೆಲ್ಲ ಒಂದಷ್ಟು ಫೋಟೋಗಳು ತೊಗೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಒಳಗಡೆ ಮಾತ್ರ ಪೂಜೆ ಮಾಡಿಸ್ಬಿಟ್ಟು ಆಚೆ ಬಂದು ಪುಟ್ಟು ಗಣೇಶಂದು
ಒಂದು ಗುಡಿ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಅಲ್ಲಿ ಇನ್ನೊಂದು ಕಡೆ ಹಿಂದೆ ಅರಳಿಕಟ್ಟೆ ಮರ ಎಲ್ಲ ಇದೆ, ಅಲ್ಲೋಗೋ ಅಷ್ಟೇ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇನ್ನು ಮಗನಿಗೆ ಜಾಸ್ತಿ ನಡೆಸೋದು ಬೇಡ ಅಂತ ಅವ್ರ ಅಪ್ಪನ ಹತ್ರನೇ ಕೂರಿಸ್ಬಿಟ್ಟು ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ನಾನು ಅಲ್ಲಿ ಹೋಗಿ ಏನೇನು ಪೂಜೆ ಆಯಿತು ಎಲ್ಲ ಮಾಡ್ಕೊಂಡು ಬಂದ್ವಿ. ನನಗೆ ಅದೊಂದು ಟೆನ್ಷನ್ ಆಗಿದೆ. ಏನಂದರೆ ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಬೇಜಾರಿದೆ. ಏನು ಖುಷಿ ವಿಚಾರ ಅಂದರೆ ಬಿಡಂಗೋ ಮಗನಿಗೆ ಸದ್ಯಕ್ಕೆ ಆಲ್ಮೋಸ್ಟು ಕೆಮ್ಮು ಜ್ವರ ಏನೇನಿತ್ತು ಎಲ್ಲ ಕಂಪ್ಲೀಟ್ ಆಯ್ತಲ್ಲ, ಮಗಳು ಕೂಡ ಹುಷಾರಾದ್ಲಲ್ಲ ಅನ್ನೋ ಒಂದು ಖುಷಿ ವಿಚಾರ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ನಮ್ಮವ್ರಿಗೂ ಯಾಕೋ ಲೈಟಾಗಿ ಬಾಡಿ ಪೈನ್, ತಲೆನೋವು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ನನಗೂ ಅದೇ ಥರ ಆಗಿಬಿಟ್ಟಿದೆ. ಅದೊಂದು ಬೇಜಾರು. ಈಗಿನ ಟೈಮಲ್ಲಿ ಮಕ್ಕಳನ್ನ ತುಂಬ ಕೇರಿಂಗಿಂದ ನೋಡ್ಕೊಬೇಕು. ಈಗಿನ ಟೈಮಲ್ಲೇ ಪೇರೆಂಟ್ಸ್ ಆಗಿ ನಮ್ಮಿಬ್ರಿಗೂ ಮತ್ತೆ ಹುಷಾರಿಲ್ದಂಗೆ ಆಯ್ತಲ್ಲ ಅನ್ನೋದೇ ಒಂದು ಬೇಜಾರು. ಇನ್ನು ಹಸ್ಬೆಂಡ್ಗೆ ನಾನು ಮಾರನೇ ದಿವಸ ರಜಾ ಹಾಕ್ಸೋಣ ಅಂದರೆ ಪಾಪ ಅವ್ರು ಆಲ್ರೆಡಿ ಫ್ರೈಡೇ ಬೇರೆ ಲೀವ್ ಹಾಕಿದ್ರು, ಮತ್ತೆ ಅವ್ರಿಗೆ ಕೊಡೋದಿಲ್ಲ ಅಂತ ಹೇಗೋ ಬಿಡು ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಅವ್ರು ಕೂಡ ಡ್ಯೂಟಿಗೆ ಹೊರಟ್ರು. ಇನ್ನು ಮಾರನೇ ದಿವಸ ಎದ್ದು ನಾನಿದು ಫ್ರೈಡೇ ಹಿಂದಿನ ದಿವಸ ವ್ಲಾಗ್ ಮಾಡಿರೋದು ಅಷ್ಟೇ. ಬಟ್ 2 ಡೇಸಿಂದ ನಾನು ಕಂಪ್ಲೀಟಾಗಿ ಲಾಗ್ ಹಾಕೋಕ್ಕಾಗಲಿಲ್ಲ, ಅದಕ್ಕೆ ಮಾತ್ರ ಕ್ಷಮೆ ಇರಲಿ ನಿಮ್ಮ ಹತ್ರ. ಏನೋ ಗೊತ್ತಿಲ್ಲ, ಅದು ಇದು ಈ ದುಡ್ಡು ಅದೆಲ್ಲ ಸೆಕೆಂಡ್ ಮ್ಯಾಟ್ರ್ ಆಗುತ್ತೆ. ಬಟ್ ಒಂದು ಫ್ಯಾಮಿಲಿ ಅಂತ ಬಂದರೆ ಮೇಯ್ನ್ ಬಂದು ಇಂಪಾರ್ಟೆಂಟ್ ಹೆಲ್ತೇ ಆಗುತ್ತೆ. ಹೆಲ್ತ್ ಇಶ್ಯೂ ಇಲ್ದಲ್ಲೇ ಎಷ್ಟು ನೆಮ್ಮದಿಯಾಗಿರ್ತೀವಿ, ಅದೇ ಒಂಥರ ಲೈಫ್ ಅಲ್ವಾ. ಆ ಲೈಫಲ್ಲಿ ನಾವು ಒಂಥರ ಹ್ಯಾಪಿಯಾಗಿರೋಕ್ಕಾಗೋದು. ಅದನ್ನ ಬಿಟ್ಬಿಟ್ಟು ಮನೇಲಿ ಪದೇ ಪದೇ ಚಿಕ್ಕವರಿಂದ ಹಿಡ್ದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಅಷ್ಟೇ ದಿನೇ ದಿನ ಏನಾದರೂ ಹುಷಾರು ತಪ್ತಾಯಿದ್ರೆ ಅದೊಂದು ರೀತಿ ನಮಗೆ ಬೇಸರ ತಗೊಬರುತ್ತೆ, ಏನು ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ. ಈಗ ದೇವ್ರದಿಂದ ಮಕ್ಕಳು ಕೂಡ ಹುಷಾರಾಗಿದ್ದಾರೆ. ಇನ್ನು ನಮಗೊಂದು 2 ಡೇಸ್ ನಾವು ಸ್ವಲ್ಪ ರೆಸ್ಟ್ ಮಾಡಿ ನಾವು ಹುಷಾರಾಗಿಬಿಟ್ರೆ ಅದೊಂದು ರೀತಿ ನನಗೆ ಸಮಾಧಾನ ಕೊಡುತ್ತೆ. ಹಸ್ಬೆಂಡ್ ಕೂಡ ಏನೋ ಡ್ಯೂಟಿಗೆ ಹೋಗಿದ್ದಾರೆ, ನೋಡಬೇಕು ಅವ್ರು ಸ್ವಲ್ಪ ಆರಾಮಾಗಿದ್ದರೆ ಸಾಕು. ನಾನೇಗೋ ಮನೇಲಿರ್ತೀನಿ, ಹೇಗೋ ಮ್ಯಾನೇಜ್ ಆಗಿಬಿಡುತ್ತೆ. ಪಾಪ ಇವ್ರು ರೆಸ್ಟ್ ತಗೊಳ್ದಲ್ಲೇ ಆಚೆ ಹೋಗ್ಬಿಡ್ತಾರಲ್ಲ, ಅದೊಂದು ಟೆನ್ಷನ್ ನಮಗೆ ಹೇಗಿರುತ್ತೋ ಏನೋ ಅಂತ. ಇವತ್ತಿನ ಲಾಗ್ ನಾನು ಜಾಸ್ತಿ ಲಾಂಗ್ ಮಾಡೋಕ್ಕೆ ಹೋಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.